Good morning, children. A pleasant welcome to today's class. Dear children, in the last class, we solved the problems based on alpha numerals. In today's class, let's discuss about divisibility rule of some digits. It's very important to solve the problems. Okay? Yes, let's start divisibility test. ಪ್ರೀತಿಯ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಆಲ್ಫಾ ನ್ಯೂಮರಲ್ಸ್ ಮೇಲೆ ಬೇಸಾಗಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ, ಹೌದಲ್ವಾ? ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಡಿವಿಸಿಬಿಲಿಟಿ ರೂಲ್ ಅಂದ್ರೇನು, ಡಿವಿಸಿಬಿಲಿಟಿ ರೂಲ್ ಗೊತ್ತಿತ್ತಂದರೆ ನಮಗೆ ಯಾವುದಾದ್ರೂ ಒಂದು ನಂಬರ್ನ ನೋಡಿದಾಗ ಅದು ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ನಾವು ಈಸಿಯಾಗಿ ಕಂಡುಹಿಡಿಬೋದು. ಸೊ ಅವಾಗೇನಾಗುತ್ತೆ, ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಅಂದರೆ ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅನ್ನೋದು ಬೇಗ ಗೊತ್ತಾಗ್ಬಿಡತ್ತಲ್ವಾ? ಸೊ let's discuss the divisibility test one by one. Divisibility by 2. If the number ends with an even number, that is 0, 2, 4, 6 and 8, then it will always be divisible by 2. ನೋಡಿ, ಸೊ ಯಾವುದಾದ್ರೂ ಒಂದು ನಂಬರು 0, 2, 4, 6, 8 ಅಂದರೆ ಯಾವ ನಂಬರ್ ಇದು? ಈವನ್ ನಂಬರ್. ಇದನ್ನು ಯಾವ ನಂಬರ್ ಅಂತ ಹೇಳ್ತೇವೆ ನಾವು? ಈವನ್ ನಂಬರ್ ಅಂದರೆ ಏನು ಮಕ್ಕಳ? ಸಮಸಂಖ್ಯೆಗಳಿಂದ ಕೊನೆ ಆಗಿದರೆ ಆ ನಂಬರ್ ಯಾವಾಗಲೂ ಯಾವುದರಿಂದ ಡಿವೈಡ್ ಆಗುತ್ತೆ? 2 ಇಂದ ಡಿವೈಡ್ ಆಗುತ್ತೆ. ಸೊ ರಿಮೆಂಬರ್ ಚಿಲ್ಡ್ರನ್, ಇಫ್ ದ ನಂಬರ್ ಎಂಡ್ಸ್ ವಿತ್ ಅನ್ ಇವನ್ ನಂಬರ್ ದಟ್ ಈಸ್ 0, 2, 4, 6 and 8, then it will always be divisible by 2. For example, so check the number 23 and 630 are divisible by 2 or not. ನೋಡಿ, ಇಲ್ಲಿ ಎರಡು ನಂಬರ್ ಕೊಟ್ಟಿದ್ದಾರೆ, 23 ಮತ್ತು 630. ಇದು 2 ಇಂದ ಡಿವೈಡ್ ಆಗುತ್ತಾ ಇಲ್ಲ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, 23ಯಲ್ಲಿ ಸೊ ನಮಗೆ ಯೂನಿಟ್ ಪ್ಲೇಸಲ್ಲಿ ಯಾವ ನಂಬರ್ ಇದೆ ನೋಡಿ? 3 ಇದೆ, ಹೌದಾ? ಸೊ 3 ಇದ್ರೆ ಅದು 2 ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಸೊ 23 is not divisible by 2 as its ones digit is an odd number. ಸೊ ಅದರ ಒನ್ಸ್ ಪ್ಲೇಸಲ್ಲಿ ಆಡ್ ನಂಬರ್ ಇರೋ ಕಾರಣ ಆ 23 ಅನ್ನೋದು 2 ಇಂದ ಡಿವೈಡ್ ಆಗೋದಿಲ್ಲ, ಹೌದಲ್ವಾ? ನೆಕ್ಸ್ಟ್ 630ಯಲ್ಲಿ ನೋಡಿ, ಯೂನಿಟ್ ಪ್ಲೇಸಲ್ಲಿ ಒನ್ಸ್ ಪ್ಲೇಸಲ್ಲಿ ಏನಿದೆ? 0 ಇದೆ. ಸೊ ಹಾಗಾಗಿ ಇದು 2 ಇಂದ ಡಿವೈಡ್ ಆಗುತ್ತಲ್ವಾ? ಎಸ್. ಸೊ 630 is divisible by 2 as its ones digit is 0, which is even number. ಕ್ಲಿಯರ್? ಸೊ ನೆನ್ಪಿಟ್ಕೊಳ್ಳಿ, ಸೊ ಯಾವುದಾದ್ರೂ ಒಂದು ನಂಬರ್ 0, 2, 4, 6 and 8, ಸೊ ಇದು ಯಾವುದ್ರಲ್ಲಾದರೂ ಒಂದು ನಂಬರಿಂದ ಎಂಡ್ ಆಗಿದರೆ ಆ ಒಂದು ಕಂಪ್ಲೀಟ್ ನಂಬರ್ ಯಾವುದರಿಂದ ಡಿವೈಡ್ ಆಗುತ್ತೆ? 2 ಇಂದ ಡಿವೈಡ್ ಆಗುತ್ತೆ. ಓಕೆ, ಇಫ್ ಅ ನಂಬರ್ ಎಂಡ್ಸ್ ವಿತ್ ಅ ಈವನ್ ನಂಬರ್ ದೆನ್ ಇಟ್ ಡಿವಿಸಿಬಲ್ ಬೈ 2. ಕ್ಲಿಯರ್? ನೆಕ್ಸ್ಟ್, divisibility by 3. If the sum of all the digits of the given number is divisible by 3, then that number will also be divisible by 3. ನೋಡಿ, ಸೊ ಯಾವುದಾದ್ರೂ ನಂಬರು 3 ಇಂದ ಡಿವೈಡ್ ಆಗುತ್ತೆ ಅಂತ ಹೇಗೆ ಕಂಡುಹಿಡಿಬೇಕಂದ್ರೆ, ಸೊ ಆ ಒಂದು ನಂಬರ್ ಏನು ಕೊಟ್ಟಿರ್ತಾರಲ್ಲ ಆ ಪ್ರತಿಯೊಂದು ಡಿಜಿಟ್ನ ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಅದರ ಒಂದು ಮೊತ್ತ, ಅದರ ಒಂದು ಸಮ್ 3 ಇಂದ ಡಿವೈಡ್ ಆಯ್ತಂದರೆ ಸೊ ಕಂಪ್ಲೀಟ್ ನಂಬರ್ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಚೆಕ್ ದ ನಂಬರ್ 232 ಆ್ಯಂಡ್ 6300 ಆರ್ ಡಿವಿಸಿಬಲ್ ಬೈ 3 ಆರ್ ನಾಟ್. ನೋಡಿ, ಸೊ 232 ಮತ್ತು 6300 ಅನ್ನೋದು 3 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ನೋಡಿ, ಅಕಾರ್ಡಿಂಗ್ ಟು ಡಿವಿಸಿಬಿಲಿಟಿ ರೂಲ್ ಆಫ್ 3 ಇದನ್ನು ನಾವು ಯಾವ ರೀತಿ ಬರ್ಕೋಬೇಕು? ಪ್ರತಿ ಒಂದು ಡಿಜಿಟ್ನ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದೆ. ನೋಡಿ, 232 ಇಸ್ ನಾಟ್ ಡಿವಿಸಿಬಲ್ ಬೈ 3 ಆ್ಯಸ್ ಇಟ್ಸ್ ಸಮ್ ಆಫ್ ದ ಡಿಜಿಟ್ಸ್ ಅಂದರೆ ಯಾವುದು? 2 + 3 + 2. ನೋಡಿ, ಪ್ರತಿಯೊಂದು ಡಿಜಿಟ್ನ ಆ್ಯಡ್ ಮಾಡಿಕೊಂಡೆ. ಸೊ ಅವಾಗೇನು ಬಂತು? ನಮಗೆ ಸಮ್ಮು 7 ಬಂತು. ಸೊ 7 ಅನ್ನೋದು ನಮಗೆ 3 ಇಂದ ಡಿವೈಡ್ ಆಗುತ್ತಾ ಮಕ್ಕಳ? ಇಲ್ಲ. ಸೊ 3 ಇಂದ ನಮಗೆ ಎಕ್ಸಾಕ್ಟಾಗಿ ಡಿವೈಡ್ ಆಗಲ್ಲ. ಓಕೆ, ಸೊ ಡಿವೈಡ್ ಆಗಲ್ಲ ಅಂದಿದ ತಕ್ಷಣ ಮ್ಯಾಮ್ 3.5 ಬರುತ್ತಲ್ಲ ಅಂತ ಅನ್ಬೋದು, ಆಫ್ಕೋರ್ಸ್. ಆದರೆ ಎಕ್ಸಾಕ್ಟಾಗಿ ನಮಗೆ ಡಿವೈಡ್ ಆಗೋದಿಲ್ಲ, ಹೌದಲ್ವಾ? ಸೊ ಹಾಗಾಗಿ 232 ಅನ್ನೋದು ನಮಗೆ ಸೊ 3 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗೋದಿಲ್ಲ. ಅದೇ ರೀತಿ 630ನ ನೋಡಿ, ಪ್ರತಿಯೊಂದು ಡಿಜಿಟ್ನ ನಾನು ಬರ್ಕೋತಾ ಇದ್ದೀನಿ. 6 + 3 + 0. ಸೊ 6 + 3 + 0 ದಟ್ಸ್ ಈಸ್ ಈಕ್ವಲ್ಸ್ ಟು 9. 9 ಅನ್ನೋದು 3 ಇಂದ ಡಿವೈಡ್ ಆಗುತ್ತೆ. ದೇರ್ಫೋರ್ 630 ಇಸ್ ಡಿವಿಸಿಬಲ್ ಬೈ 3. ಹಾಗಾಗಿ 630 ಅನ್ನೋದು ಕೂಡ ಯಾವುದರಿಂದ ಡಿವೈಡ್ ಆಗುತ್ತೆ ಮಕ್ಕಳ? 3 ಇಂದ ಡಿವೈಡ್ ಆಗುತ್ತೆ. ಓಕೆ, ಸೊ ಸುಮ್ಮನೆ ನಂಬರ್ ಕೊಟ್ಟಿದ ತಕ್ಷಣ 3 ಇಂದ ಆಗುತ್ತಾ ಇಲ್ಲ ಅಂತ ಅಲ್ಲ, ಅಕಾರ್ಡಿಂಗ್ ಟು ರೂಲ್ ಪ್ರಕಾರ ನೀವು ಇಲ್ಲಿ ಬರೀಬೇಕು. ಸೊ 232 ಡಿವೈಡ್ ಆಗುತ್ತಾ ಇಲ್ಲ ಅಂದರೆ ಏನು ಮಾಡಬೇಕು? ಇಲ್ಲಿ ಪ್ರತಿಯೊಂದು ಡಿಜಿಟ್ನ ಆ್ಯಡ್ ಮಾಡಿಕೊಂಡು ಅದರ ಸಮ್ಮನ್ನ ಚೆಕ್ ಮಾಡಬೇಕು. ವೆದರ್ ದ ಸಮ್
is divisible by 3, then the complete number ಕೂಡ ಏನಾಗುತ್ತೆ 3 ಇಂದ ಡಿವೈಡ್ ಆಗುತ್ತೆ. ಓಕೆ, ಕ್ಲಿಯರ್? ನೆಕ್ಸ್ಟ್, divisibility by 4. If the last two digits of the number are divisible by 4, then that number will also be divisible by 4. ನೋಡಿ, ಸೊ ಲಾಸ್ಟು 2 ಡಿಜಿಟ್, ಅದು ಎಷ್ಟು ಡಿಜಿಟಿನ ನಂಬರ್ ಆದರೂ ಕೊಟ್ಟಿರಲಿ ಮಕ್ಕಳ, ಲಾಸ್ಟು 2 ಡಿಜಿಟ್ ಏನಾದರೂ 4ಇಂದ ಡಿವೈಡ್ ಆಯ್ತಂದರೆ, ಸೊ ಇಡೀ ಕಂಪ್ಲೀಟ್ ನಂಬರು ಯಾವುದರಿಂದ ಡಿವೈಡ್ ಆಗುತ್ತೆ? 4ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಎಕ್ಸಾಂಪಲ್, check the number 1748 and 258 are divisible by 4 or not. ನೋಡಿ, ಇಲ್ಲಿ 1748 ಮತ್ತು 258 ಅನ್ನೋ ಎರಡು ನಂಬರ್ನ ಕೊಟ್ಟಿದ್ದಾರೆ. ಇದು 4ಇಂದ ಡಿವೈಡ್ ಆಗುತ್ತೋ ಇಲ್ವೋ ಕಂಡುಹಿಡಿಬೇಕು ನಾವು. ಸೊ ಹೇಗೆ ಕಂಡುಹಿಡಿಯೋದು? ಲಾಸ್ಟು 2 ಡಿಜಿಟ್ನ ತೊಗೋಬೇಕು. ಸೊ ಲಾಸ್ಟು 2 ಡಿಜಿಟ್ ಯಾವುದಿಲ್ಲಿ? ಇಲ್ಲಿ ನೋಡಿ, ಇದು 48 ಲಾಸ್ಟು 2 ಡಿಜಿಟ್, ಹೌದಲ್ವಾ? ಸೊ 48 ಅನ್ನೋದು 4ಇಂದ ಡಿವೈಡ್ ಆಗುತ್ತಲ್ವಾ? ಎಸ್. ಸೊ 4 1s 4 2s. ಹಾಗಾದರೆ 1748 is divisible by 4 as the last two digits 48 is divisible by 4. Okay, clear? Next, so 258 ಅಲ್ಲಿ ಲಾಸ್ಟ್ 2 digits ಯಾವುದು? 58. ಸೊ 58 ಅನ್ನೋದು 4ಇಂದ ಡಿವೈಡ್ ಆಗುತ್ತಾ? ಇಲ್ಲ, ಎಕ್ಸಾಕ್ಟಾಗಿ ಆಗೋದಿಲ್ಲ. ಸೊ 258 is not divisible by 4 as the last 2 digits 58 is not divisible by 4. Okay, so the last 2 digits 58 is not divisible by 4, therefore 258 is also not divisible by 4. Clear? Okay, next, divisibility by 5. Divisibility by 5. If the number ends with 0 or 5, then it will always be divisible by 5. ನೋಡಿ, ಯಾವುದಾದ್ರೂ ಒಂದು ನಂಬರು 0 ಅಥವಾ 5ರಿಂದ ಕೊನೆಗೊಂಡಿದ್ರೆ ಆ ನಂಬರ್ ಯಾವುದರಿಂದ ಡಿವೈಡ್ ಆಗುತ್ತೆ ಮಕ್ಕಳ? 5ಇಂದ ಡಿವೈಡ್ ಆಗುತ್ತೆ. ನೀವು 5 ಟೇಬಲ್ಸನ್ನು ನೋಡಿ, ಅಲ್ಲೂ ಕೂಡ ನೋಡಿ 0 ಮತ್ತು 5ಇಂದನೇ ಎಂಡ್ ಆಗಿದೆ. 5 1s 5, 5 2s 10, ನೋಡಿ 0ಇಂದ ಎಂಡ್ ಆಯಿತು. 5 3s 15, 5ಇಂದ ಎಂಡ್ ಆಯಿತು. ಸೊ 20, 0ಇಂದ ಎಂಡ್ ಆಗುತ್ತೆ. 25, 5ಇಂದ ಎಂಡ್ ಆಗುತ್ತೆ. ಸೊ ಯಾವುದಾದ್ರೂ ನಂಬರು 0 ಮತ್ತು ಅಥವಾ 5ಇಂದ ಎಂಡ್ ಆಗಿತ್ತಂದರೆ ಆ ನಂಬರು 5ಇಂದ ಡಿವೈಡ್ ಆಗುತ್ತೆ. ಎಕ್ಸಾಂಪಲ್, check the number 23 and 630 are divisible by 5 or not. ಇಲ್ಲಿ ನೋಡಿ, 23 ಈಸಿಯಾಗಿ ಹೇಳ್ಬೋದು, ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 5 ಆ್ಯಸ್ ಇಟ್ಸ್ 1 ಡಿಜಿಟ್ ಈಸ್ 3. ಸೊ ಅದರ 1st ಡಿಜಿಟ್ ಏನಿದೆ 3 ಆಗಿದೆ, ಹಾಗಾಗಿ ಅದು ಡಿವೈಡ್ ಆಗೋದಿಲ್ಲ. 630, ಸೊ ಇಲ್ಲಿ 630ಯಲ್ಲಿ ಅಬ್ಸರ್ವ್ ಮಾಡಿ. ಸೊ ಯಾವುದು ನಮ್ಗೆ ಯೂನಿಟ್ ಪ್ಲೇಸಲ್ಲಿದೆ? 0. ಸೊ 0ಇಂದ ಎಂಡ್ ಆಗಿತ್ತಂದ್ರೆ ನಂಬರ್ ಯಾವುದರಿಂದ ಡಿವೈಡ್ ಆಗುತ್ತೆ? 5ಇಂದ ಡಿವೈಡ್ ಆಗುತ್ತೆ. ಕ್ಲಿಯರ್? ಸೊ ನೆನ್ಪಿಟ್ಕೊಳ್ಳಿ, if the number ends with 0 or 5, then it will always be divisible by 5. Next, divisibility by 6. To be divisible by 3, a number must be divisible by 2 and 3 both. So to be divisible by 3 ಅಂತ ಆಗಿದೆ ಮಕ್ಕಳ, this is not 3, ಇದು 6 ಆಗಬೇಕು. 6, make it 6, okay? So to be divisible by 6, a number must be divisible by 2 and 3 both. That is, you need to check for the divisibility test of 2 and 3 with that number. Or you can say that the number must end with even number and the sum of its digits should be divisible by 3, then that number will be divisible by 6. ನೋಡಿ, ಯಾವುದಾದ್ರೂ ಒಂದು ನಂಬರು 6ಇಂದ ಡಿವೈಡ್ ಆಗುತ್ತಾ ಇಲ್ವ ಅಂತ ಚೆಕ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಡಿವಿಸಿಬಿಲಿಟಿ ರೂಲ್ ಆಫ್ 2 ಮತ್ತು 3ನ ಆ ನಂಬರ್ಗೆ ಅಪ್ಲೈ ಮಾಡಬೇಕು. ಯಾಕೆ? ಬಿಕಾಸ್ 6 is equals to what? 2 into 3, ಹೌದಲ್ವೇನ್ರಿ? ಏಕೆಂದರೆ ಸೊ 6ನ ನಾವು ಯಾವ ರೀತಿಯಾಗಿ ಬರ್ಕೋಬೋದು? 2 into 3, ದ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಹೇಗೆ ಬರ್ಕೋತೀರಾ? 2 into 3. ಸೊ 6 is equals to 2 into 3. ಸೊ ಹಾಗಾದರೆ ಯಾವುದಾದ್ರೂ ನಂಬರ್ 6ಇಂದ ಎಂಡ್ ಆಗುತ್ತೆ ಅಂತ ನಾವು ಚೆಕ್ ಮಾಡಬೇಕಂದ್ರೆ divisibility rule of 2 and divisibility rule of 3 ಎರಡನ್ನ ಕೂಡ ನಾವೇನು ಮಾಡಬೇಕು? ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಚೆಕ್ ದ ನಂಬರ್ 2341 ಆ್ಯಂಡ್ 6300 ಆರ್ ಡಿವಿಸಿಬಲ್ ಬೈ 5 ಆರ್ ನಾಟ್. ಸೊ ಎರಡು ನಂಬರ್ ಇದೆ, ಇದು 2341 ಆ್ಯಂಡ್ 6300 ಇದೆ, ಇದು ಡಿವಿಸಿಬಲ್ ಬೈ 5 ಅಂತ ಆಗಿದೆ. ಸ್ವಲ್ಪ ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಇದು ಡಿವಿಸಿಬಲ್ ಬೈ 6 ಆರ್ ನಾಟ್, ಇದು 6ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಎಸ್,
ಸೊ 2341 is not divisible by 6. ಯಾಕೆ? ಆ್ಯಸ್ ಇಟ್ಸ್ ಒನ್ಸ್ ಡಿಜಿಟ್ ಈಸ್ ಆಡ್. ನೋಡಿ ಅದರ ಯೂನಿಟ್ ಡಿಜಿಟಲ್ಲಿ ಏನಿದೆ? ಯೂನಿಟ್ ಡಿಜಿಟಲ್ಲಿ ಆಡ್ ನಂಬರ್ ಇದೆ. ಸೊ ಅಕಾರ್ಡಿಂಗ್ ಟು ಡಿವಿಸಿಬಿಲಿಟಿ ರೂಲ್ ಆಫ್ 2, ಸೊ 2 ಡಿವಿಸಿಬಿಲಿಟಿ ರೂಲ್ ಪ್ರಕಾರ ಯಾವಾಗಲೂ ಯೂನಿಟ್ ಪ್ಲೇಸಲ್ಲಿ ಯಾವ ನಂಬರ್ ಎಂಡ್ ಆಗಿರಬೇಕು? ಇವನ್ ನಂಬರ್. ಅದರಲ್ಲಿ ಆಡ್ ಇದೆ. ಹಾಗಾದರೆ 3ನೂ ಚೆಕ್ ಮಾಡಬೇಕಲ್ವಾ? ಆ್ಯಂಡ್ 2 + 3 + 4 + 1 ಸಿಯರ್ ಇದಿಷ್ಟನ್ನು ಅಕಾರ್ಡಿಂಗ್ ಟು ಡಿವಿಸಿಬಿಲಿಟಿ ರೂಲ್ ಆಫ್ 3 ನಾವು ಪ್ರತಿಯೊಂದು ಡಿಜಿಟ್ನ ಏನು ಮಾಡಬೇಕು? ಆ್ಯಡ್ ಮಾಡ್ಕೋತೀವಿ. ಸೊ ಅವಾಗ ಏನು ಬಂತು ನಮಗೆ? 10 ಬಂತು. 10 ಅನ್ನೋದು ಕೂಡ ಏನಾಗಲ್ಲ, 3ಇಂದ ಡಿವೈಡ್ ಆಗೋದಿಲ್ಲ. ಸೊ 2341 is not divisible by 6 because according to divisibility rule of 2, it is not ends with the even number. And according to divisibility rule of 3, the sum of the given number is not divisible by what? 3. Okay? Athwa it not follows the divisibility rule of 2 and 3. Okay? Next, 6300. 6300 is divisible by 6 as its ones digit is even and sum of its digit. ನೋಡಿ ಈಗ ಒನ್ ಪ್ಲೇಸಲ್ಲಿ ಏನಿದೆ? 0 ಇದೆ. 0ನ ನಾವು ಇವನ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಅದರ ಸಮ್ಮನ್ನ ಕೂಡ ಚೆಕ್ ಮಾಡೋಣ. 6 + 3 + 0 + 0 6 + 3 9. 9 ಅನ್ನೋದು ಯಾವುದರಿಂದ ಡಿವೈಡ್ ಆಗುತ್ತೆ? 3ಇಂದ ಆಗುತ್ತೆ. ಹಾಗಾದರೆ ಇದು ಎರಡೂ ರೂಲ್ನ ಕೂಡ ಅಪ್ಲೈ ಮಾಡ್ತಿದೆ. ಯಾವುದು? ಡಿವಿಸಿಬಿಲಿಟಿ ರೂಲ್ ಆಫ್ 2 ಮತ್ತು 3 ಎರಡಕ್ಕೂ ಹೋಲ್ಡ್ಸ್ ಗುಡ್ ಆಗಿದೆ. ಸೊ ದೇರ್ ಫಾರ್ we can say the given number 6300 is divisible by 6. So that is, it is divisible by both 2 and 3, hence the number is divisible by 6. So ನೆನ್ಪಿಟ್ಕೊಳ್ಳಿ. ಸೊ ಡಿವಿಸಿಬಿಲಿಟಿ ರೂಲ್ ಆಫ್ 6 ನಾವು ಕೊಟ್ಟಿರೋ ಒಂದು ನಂಬರ್ 6ಇಂದ ಡಿವೈಡ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡಬೇಕಂದ್ರೆ ಅದು ನಾವು ಎರಡು ರೂಲನ್ನ ಅದು ಹೋಲ್ಸ್ ಗುಡ್ ಆಗಬೇಕು. ಯಾವುದು? ಡಿವಿಸಿಬಿಲಿಟಿ ರೂಲ್ ಆಫ್ 2 and 3. ನೆಕ್ಸ್ಟ್, ಡಿವಿಸಿಬಿಲಿಟಿ ಬೈ 7. To check the number is divisible by 7 or not, we need to double the last digit of the number and then subtract the result from the rest of the digits and check whether the remainder is divisible by 7 or not. If the number of digits are very large, then you need to repeat the process until you get the number which could be checked for the divisibility of 7. ನೋಡಿ, ಸೊ ಯಾವುದಾದ್ರೂ ನಂಬರ್ 7ಇಂದ ಡಿವೈಡ್ ಆಗುತ್ತೋ ಇಲ್ಲೋ ಅಂತ ನಾವು ಚೆಕ್ ಮಾಡಬೇಕಂದ್ರೆ, ಸೊ ಕೊಟ್ಟಿರೋ ಲಾಸ್ಟ್ 2 ಡಿಜಿಟ್ ಇರುತ್ತಲ್ಲ, ಅದನ್ನು ನಾವೇನು ಮಾಡಬೇಕು? ಡಬಲ್ ಮಾಡಬೇಕು. ಸೊ ಅದನ್ನು ಡಬಲ್ ಮಾಡ್ಕೊಂಡು ಏನು ಮಾಡಬೇಕು? ವಿ ಹ್ಯಾವ್ ಟು ಡೂ ಸಬ್ಟ್ರಾಕ್ಟ್. ಸೊ ಸಬ್ಟ್ರಾಕ್ಟ್ ಮಾಡಬೇಕು ಏನನ್ನ? ದೆನ್ ಸಬ್ಟ್ರಾಕ್ಟ್ ದ ರಿಸಲ್ಟ್ ಫ್ರಮ್ ದ ರೆಸ್ಟ್ ಆಫ್ ದ ಡಿಜಿಟ್ಸ್. ಸೊ ಆ ಒಂದು ರಿಸಲ್ಟನ್ನ ರಿಮೈನಿಂಗ್ ಡಿಜಿಟ್ಸ್ ಇರುತ್ತಲ್ಲ ಅದರಿಂದ ಏನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಆ ನಂತರ ರಿಮೈಂಡರ್ ಏನು ಮಿಕ್ಕತ್ತಲ್ಲ ಅದು 7ಇಂದ ಡಿವೈಡ್ ಆಗುತ್ತಾ ಇಲ್ಲ ಚೆಕ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಮಕ್ಕಳ. ಸೊ check the number 203 is divisible by 7 or not. ಇಲ್ಲಿ ನೋಡಿ, ಸೊ ಡಬಲ್ ದ ಲಾಸ್ಟ್ ಡಿಜಿಟ್ ಯಾವುದಿಲ್ಲಿ? 3. ಇಲ್ಲಿ ನೋಡಿ ನಮಗೆ ಇಲ್ಲೇ ರೂಲ್ ಇತ್ತು, ವಿ ನೀಡ್ ಟು ಡಬಲ್ ದ ಲಾಸ್ಟ್ ಡಿಜಿಟ್. ಲಾಸ್ಟ್ ಒಂದು ಡಿಜಿಟ್ ಮಾತ್ರ ನಾವು ಡಬಲ್ ಮಾಡ್ಕೋಬೇಕು. ಸೊ ಹಾಗಾದರೆ ವಿಚ್ ಈಸ್ ದ ಲಾಸ್ಟ್ ಡಿಜಿಟ್? ಇಯರ್ 3 ಇಸ್ ದ ಲಾಸ್ಟ್ ಡಿಜಿಟ್. ಅದನ್ನು ಡಬಲ್ ಮಾಡ್ಕೊಳ್ಳಿ. ಡಬಲ್ ಅಂದರೆ ಎರಡು ಪಟ್ಟಾಗುತ್ತೆ. ಸೊ 3 2s ಏನಾಯಿತು? 6 ಆಯಿತು. ನಾವು ಸಬ್ಟ್ರಾಕ್ಟ್ 6 ಫ್ರಮ್ ದ ರಿಮೈನಿಂಗ್ ನಂಬರ್ ಏನಿದೆ ನೋಡಿ? 20 ಹೌದಲ್ವಾ? ಸೊ ಲಾಸ್ಟ್ ಡಿಜಿಟ್ 3 ಆದರೆ, ಸೊ ರಿಮೈನಿಂಗ್ 2 ಡಿಜಿಟ್ಸ್ ಯಾವುದು ನೋಡಿ? 20. ಸೊ ಈ 20ಅಲ್ಲಿ ಏನು ಮಾಡಬೇಕು? ಅದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಸೊ 20 - 6 14. ಸೊ ದ ರಿಮೈಂಡರ್ 14 ಹಾಗಾದರೆ 14 7ಇಂದ ಡಿವೈಡ್ ಆಗುತ್ತಾ? ಸೊ ಆಗುತ್ತೆ ಅಂದರೆ ಹೆನ್ಸ್ ದ ನಂಬರ್ 203 ಇಸ್ ಆಲ್ಸೋ ಡಿವಿಸಿಬಲ್ ಬೈ 7. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಯಾವುದಾದ್ರೂ ನಂಬರ್ 7ಇಂದ ಡಿವೈಡ್ ಆಗುತ್ತೋ ಅಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ಫಸ್ಟು ಯೂನಿಟ್ ಪ್ಲೇಸಲ್ಲಿ ಇರುತ್ತಲ್ಲ ಆ ಒಂದು ಡಿಜಿಟ್ನ 2ಇಂದ ಏನು ಮಾಡಬೇಕು? ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು, ಡಬಲ್ ಮಾಡಬೇಕು. ನೆಕ್ಸ್ಟ್ ಅದೇನು ಪ್ರಾಡಕ್ಟ್ ಬರುತ್ತಲ್ಲ ಅದು ರಿಮೈನಿಂಗ್ ಡಿಜಿಟ್ಸ್ ಏನಿರುತ್ತಲ್ಲ ಅದರಿಂದ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಆಗ ಇಲ್ಲೇನು ರಿಮೈಂಡರ್ ಉಳಿಯುತ್ತಲ್ಲ, ಸೊ ಅದು 7ಇಂದ ಡಿವೈಡ್ ಆಯ್ತಂದರೆ ಸೊ ಕಂಪ್ಲೀಟ್ ನಂಬರು 7ಇಂದ ಡಿವೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ divisibility by 8. If the last 3 digits form a number which is divisible by 8, then the whole number will be divisible by 8. ನೋಡಿ ಇಲ್ಲಿ ನಾವು ಡಿವಿಸಿಬಿಲಿಟಿ ಬೈ 4ಅಲ್ಲಿ ಯಾವ ರೀತಿ ಚೆಕ್ ಮಾಡ್ತಿದ್ವಿ? ಲಾಸ್ಟ್ 2 ಡಿಜಿಟ್ಸು 4ಇಂದ ಡಿವೈಡ್ ಆಯ್ತಂದರೆ ಕಂಪ್ಲೀಟ್ ಕೊಟ್ಟಿರೋ ಒಂದು ನಂಬರು 4ಇಂದ ಡಿವೈಡ್ ಆಗುತ್ತೆ ಅಂತ ನಾವು ಕಲ್ತ್ಕೊಂಡ್ವಿ ಹೌದಲ್ವಾ? ಆದರೆ ಇಲ್ಲಿ ಡಿವಿಸಿಬಿಲಿಟಿ ಬೈ 8ಅಲ್ಲಿ ಏನು ಮಾಡಬೇಕು? ಹಿಯರ್ ವಿ ಹ್ಯಾವ್ ಟು
ಡಿವೈಡ್ ದ ಲಾಸ್ಟ್ ತ್ರೀ ಡಿಜಿಟ್ಸ್ನ ಎಲ್ಲಿ ಮಾಡಬೇಕು, ಡಿವೈಡ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ಕೊಳ್ಳಿ, ಚೆಕ್ ದ ನಂಬರ್ 19,640 is divisible by 8 or not. ಸೊ 19,640 ಅನ್ನೋದು 8ಇಂದ ಡಿವೈಡ್ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಸೊ ಲಾಸ್ಟ್ ತ್ರೀ ಡಿಜಿಟ್ ಆಫ್ ದ ನಂಬರ್ 19,640 ಈಸ್ 640. ಸೊ ಲಾಸ್ಟ್ ತ್ರೀ ಡಿಜಿಟ್ಸ್ ಯಾವುದ್ರಿ, ಇದು 640. ಸೊ 640 ಅನ್ನೋದು ಈಗ ನಾವು 8ಇಂದ ಡಿವೈಡ್ ಆಗುತ್ತಾ ನೋಡೋಣ. ಓಕೆ, ಆಗುತ್ತೆ. 8 8s 64, 0 ಹಾಗೆ ಇಟ್ಕೊಳ್ತೀವಿ. 8 8 is 640. So as the number 640 is divisible by 8, hence the number 19,640 is also divisible by 8. So 640 ಅನ್ನೋದು 8ಇಂದ ಡಿವೈಡ್ ಆಗ್ತಿರೋ ಕಾರಣ ಸೊ ಕಂಪ್ಲೀಟ್ ನಂಬರು 8ಇಂದ ಏನಾಗುತ್ತೆ, ಡಿವೈಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಸೊ 4 ಡಿವಿಸಿಬಿಲಿಟಿ ಬೈ 4 ರೂಲ್ ಪ್ರಕಾರ ಲಾಸ್ಟ್ 2 ಡಿಜಿಟ್ನ ತೊಗೋತೀವಿ. 4 ಡಬಲ್ 8ಗೆ ನಾವು ಚೆಕ್ ಮಾಡಬೇಕಾದ್ರೆ ಲಾಸ್ಟ್ 3 ಡಿಜಿಟ್ಸ್ನ ತೊಗೊಳ್ತೇವೆ. ಓಕೆ, ಕ್ಲಿಯರ್? ನೆಕ್ಸ್ಟ್, divisibility by 9. If the sum of all the digits of the given number is divisible by 9, then that number will also be divisible by 9. ಸೊ ಇದು ಯಾವ ರೂಲ್ನ ಫಾಲೋ ಮಾಡ್ತಾ ಇದೆ ಹೇಳಿ? ಸೇಮ್ 3 ರೂಲ್ನ ಫಾಲೋ ಮಾಡ್ತಾ ಇದೆ. ಓಕೆ, ಸೊ ಇಲ್ಲೇನು ಮಾಡಬೇಕು ಅಂದರೆ ಕೊಟ್ಟಿರೋ ಒಂದು ನಂಬರ್ನ ಪ್ರತಿ ಒಂದು ನಂಬರ್ನ ಆ್ಯಡ್ ಮಾಡ್ಕೊಬೇಕು. ಅದರ ಒಂದು ಸಮ್ಮು 9ಇಂದ ಡಿವೈಡ್ ಆಯ್ತಂದರೆ ಸೊ ಕಂಪ್ಲೀಟು ಕೊಟ್ಟಿರೋ ಒಂದು ನಂಬರು 9ಇಂದ ಡಿವೈಡ್ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡಿ, ಚೆಕ್ ದ ನಂಬರ್ 232 and 6,300 are divisible by 9 or not. ಸೊ 232 ಅಥವಾ 6,300 ಅನ್ನೋದು 9ಇಂದ ಡಿವಿಸಿಬಲ್ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. 232 is not divisible by 9 as it's sum of the digits. ನೋಡಿ, 232 ಅನ್ನೋದು 9ಇಂದ ಡಿವೈಡ್ ಆಗಲ್ಲ. ಯಾಕಾಗಲ್ಲ ನೋಡಿ, ಈಗ ಆ್ಯಡ್ ಮಾಡೋಣ. 2 + 3 5 5 + 2 7 7 ಅನ್ನೋದು 9ಇಂದ ಡಿವೈಡ್ ಆಗುತ್ತೆ ಅಂದರೆ ಆಗಲ್ಲ. ಹಂಗಾರೆ 232 ಕೂಡ 9ಇಂದ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ 630 ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ. 6 + 3 9 9 + 0 9. ಸೊ ಇಟ್ ಈಸ್ divisible by 9 as its sum of the digits, that is 6 + 3 + z = 9 is divisible by 9. So sum of the digits of 630 is divisible by 9. Therefore 630 is also divisible by 9. Clear? Same 3 ರೂಲ್ನ ಫಾಲೋ ಮಾಡ್ತಾ ಇದೆ ಇದು. ಓಕೆ, ನೆಕ್ಸ್ಟ್, divisibility by 10. If the number ends with 0, then it always divisible by 10. ನೋಡಿ, 5ಅಲ್ಲಿ ಡಿವಿಸಿಬಿಲಿಟಿ ರೂಲ್ ಆಫ್ 5ಅಲ್ಲಿ ಯಾವುದಾದ್ರೂ ನಂಬರು 0 ಅಥವಾ 5ಇಂದ ಎಂಡ್ ಆಗಿತ್ತಂದರೆ ಆ ನಂಬರು ಯಾವುದರಿಂದ ಡಿವೈಡ್ ಆಗುತ್ತೆ, 5ಇಂದ ಡಿವೈಡ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಡಿವಿಸಿಬಿಲಿಟಿ ರೂಲ್ ಆಫ್ 10, ಇಫ್ ದ ನಂಬರ್ ಎಂಡ್ಸ್ ವಿತ್ 0 ಓನ್ಲಿ, ಬರೀ 0ಇಂದ ಎಂಡ್ ಆಗಿತ್ತಂದರೆ ಸೊ ಆ ನಂಬರು ಯಾವುದರಿಂದ ಡಿವೈಡ್ ಆಗುತ್ತೆ, 10ಇಂದ ಡಿವೈಡ್ ಆಗುತ್ತೆ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸಾಂಪಲು, ಚೆಕ್ ದ ನಂಬರ್ 23 and 630 are divisible by 10 or not. ಸೊ 23 ಅನ್ನೋದನ್ನ ಅಬ್ಸರ್ವ್ ಮಾಡಿ. ಇದು ಇಲ್ಲಿ ಯೂನಿಟ್ ಪ್ಲಸ್ಸಲ್ಲಿ ನಮಗೆ 0ಇಂದ ಎಂಡ್ ಆಗಿದೆಯಾ ಈ ನಂಬರು? ಇಲ್ಲ. ಸೊ ದೇರ್ಫೋರ್ 23 is not divisible by 10 as its ones digit is what? 3. ಒನ್ಸ್ ಪ್ಲೇಸಲ್ಲಿ ಏನಿದೆ? 3 ಇದೆ. ಹಾಗಾಗಿ 23 ಅನ್ನೋದು ನಮಗೆ 10ಇಂದ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ 630 ನೋಡಿ, ಇದು 0ಇಂದ ಎಂಡ್ ಆಗಿದೆ. ಸೊ ಹಾಗಾಗಿ ದ ಗಿವನ್ ನಂಬರ್ 630 ಅನ್ನೋದು ಏನಾಗುತ್ತೆ? It is divisible by what? 10. Okay? Yes. So this is some digit divisibility rule. So actually ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಓನ್ಲಿ 3 to 4 divisibility rule. ಬಟ್ ನಿಮಗೆ ಒಂದು ಐಡಿಯಾ ಇರಲಿ ಅಂತ ಎಲ್ಲ ಒಂದು ಡಿಜಿಟ್ಸಿನ ಡಿವಿಸಿಬಿಲಿಟಿ ರೂಲ್ನ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಇದು ಇನ್ನೊಂದು ಸರಿ ರೀಕಾಲ್ ಮಾಡ್ತಾ ಹೋಗೋಣ ನಾವು. ಎಸ್. ಸೊ ಡಿವಿಸಿಬಿಲಿಟಿ ರೂಲ್ 2ಇಂದ ಡಿವೈಡ್ ಆಗುತ್ತೆ ಅಂತ ಅಂದರೆ ಸೊ ಏನು ಆ ಕಂಡೀಷನ್ ಇರಬೇಕು ಮಕ್ಕಳ? ಅಕಾರ್ಡಿಂಗ್ ಟು ಡಿವಿಸಿಬಿಲಿಟಿ ರೂಲ್ ಆಫ್ 2, ಇಫ್ ದ ನಂಬರ್ ಎಂಡ್ಸ್ ವಿತ್ ಅ ಈವನ್ ನಂಬರ್. ಯಾವುದಾದ್ರೂ ನಂಬರ್ ಈವನ್ ನಂಬರಿಂದ ಎಂಡ್ ಆಗಿತ್ತಾ ಅಂದರೆ 0 2 4 6 8ಇಂದ ಎಂಡ್ ಆಗಿತ್ತು ಅಂದರೆ ಆ ನಂಬರು ಯಾವುದರಿಂದ ಡಿವೈಡ್ ಆಗುತ್ತೆ? 2ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 3ಇಂದ ಡಿವೈಡ್ ಆಗುತ್ತಾ ಇಲ್ವಾ ಚೆಕ್ ಮಾಡಬೇಕಂದ್ರೆ ಯಾವ ನಂಬರ್ ಕೊಟ್ಟಿರ್ತಾರಲ್ಲ ಅದನ್ನು ಪ್ರತಿಯೊಂದು ಇಂಡಿವಿಜುವಲ್ ನಂಬರ್ನ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಅದರ ಒಂದು ಸಮ್ಮು ಏನೋ 3ಇಂದ ಡಿವೈಡ್ ಆಗ್ತಂದರೆ ಸೊ ಕಂಪ್ಲೀಟ್ ನಂಬರು 3ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 4. ಸೊ ಅಕಾರ್ಡಿಂಗ್ ಟು ಡಿವಿಸಿಬಿಲಿಟಿ ರೂಲ್ ಆಫ್ 4,
ಲಾಸ್ಟು 2 ಡಿಜಿಟ್ಸ್ ನೋಡಿ, ಯಾವುದಾದ್ರೂ ನಂಬರ್ ಕೊಡಲಿ, ಎಷ್ಟೇ ಹೆವಿ ನಂಬರ್ ಕೊಟ್ಟಿರಲಿ, ಎಷ್ಟೇ ಲಾರ್ಜರ್ ನಂಬರ್ ಕೊಟ್ಟಿರಲಿ, ಸೊ ಲಾಸ್ಟು 2 ಡಿಜಿಟ್ಸು 4ಇಂದ ಏನಾದರೂ ಡಿವೈಡ್ ಆಗುತ್ತೆ ಅಂದರೆ ಸೊ ಕೊಟ್ಟಿರೋ ಕಂಪ್ಲೀಟ್ ನಂಬರು 4ಇಂದ ಡಿವೈಡ್ ಆಗುತ್ತೆ ಮಕ್ಕಳ. ಓಕೆ, ನೆಕ್ಸ್ಟ್ ಅಕಾರ್ಡಿಂಗ್ ಟು ಡಿವಿಸಿಬಿಲಿಟಿ ಬೈ 5, ಇಫ್ ದ ನಂಬರ್ ಎಂಡ್ಸ್ ವಿತ್ 0 ಆರ್ 5, ಸೊ ಯಾವುದಾದ್ರೂ ನಂಬರ್ 0 ಅಥವಾ 5ಇಂದ ಎಂಡ್ ಆಗ್ತಿದೆ ಅಂದರೆ ಆ ನಂಬರು ಯಾವುದರಿಂದ ಡಿವೈಡ್ ಆಗುತ್ತೆ, 5ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 6, ಸೊ 6ಅಲ್ಲಿ ನೋಡಿ, ಸೊ 6 ಇಸ್ ಈಕ್ವಲ್ಸ್ ಟು 2 ಇಂಟು 3, ದ ಪ್ರಾಡಕ್ಟ್ ಆಫ್ 2 ಇಂಟು 3 ಇಸ್ ಈಕ್ವಲ್ಸ್ ಟು 6. ಹಾಗಾಗಿ ಯಾವುದಾದ್ರೂ ನಂಬರ್ 6ಇಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಬೇಕಂದ್ರೆ ಅದು 2 ರೂಲ್ನ ಸ್ಯಾಟಿಸ್ಫೈ ಮಾಡಬೇಕು. ಯಾವುದು, ಡಿವಿಸಿಬಿಲಿಟಿ ರೂಲ್ ಆಫ್ 2 ಆ್ಯಂಡ್ 3. ಅಂದರೆ ಕೊಟ್ಟಿರೋ ನಂಬರ್ನ ನಾವೇನು ಮಾಡಬೇಕು, ಕೊನೆ ನಂಬರು ಇವನ್ ಇದೆಯಾ ಚೆಕ್ ಮಾಡ್ಕೋಬೇಕು. ಸೊ ಆಮೇಲೆ ಪ್ರತಿಯೊಂದು ಇಂಡಿವಿಜುವಲ್ ಡಿಜಿಟ್ನ ಆ್ಯಡ್ ಮಾಡಿ ಅದರ ಒಂದು ಸಮ್ಮು ನಮಗೆ 3ಇಂದ ಡಿವೈಡ್ ಆಯ್ತಂದರೆ ಸೊ ಕೊಟ್ಟಿರೋ ನಂಬರು ಯಾವುದರಿಂದ ಡಿವೈಡ್ ಆಗುತ್ತೆ, 6ಇಂದ ಡಿವೈಡ್ ಆಗುತ್ತೆ. ಓಕೆ, ಇದು 6ಇಂದ ನಾವು ಡಿವೈಡ್ ಆಗುತ್ತಾ ಚೆಕ್ ಮಾಡಬೇಕಂದ್ರೆ ಇದು 2 ರೂಲ್, ಅಂದರೆ ಡಿವಿಸಿಬಿಲಿಟಿ ರೂಲ್ ಆಫ್ 2 ಮತ್ತು ಡಿವಿಸಿಬಿಲಿಟಿ ರೂಲ್ ಆಫ್ 3 ಎರಡೂ ಕೂಡ ಏನು ಮಾಡಬೇಕು, ಸ್ಯಾಟಿಸ್ಫೈ ಮಾಡಬೇಕು. ನೆಕ್ಸ್ಟ್ ಡಿವಿಸಿಬಿಲಿಟಿ ಬೈ 7ಅಲ್ಲಿ ನೋಡಿ, 7 ರೂಲ್ ಒಂಚೂರು ಡಿಫ್ರೆಂಟ್ ಆಗಿದೆ. ಸೊ ಅಕಾರ್ಡಿಂಗ್ ಟು ಡಿವಿಸಿಬಿಲಿಟಿ ರೂಲ್ ಆಫ್ 7, ಲಾಸ್ಟ್ 1 ಡಿಜಿಟ್ ಇರುತ್ತಲ್ಲ ಅದನ್ನು ಡಬಲ್ ಮಾಡ್ಕೋಬೇಕು. ಓಕೆನಾ, ಅದೇನು ಡಬಲ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ರಿಮೈನಿಂಗ್ ಡಿಜಿಟ್ಸ್ ಏನು ಉಳಿದಿರುತ್ತಲ್ಲ ಅದರಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಸಬ್ಟ್ರಾಕ್ಟ್ ಮಾಡ್ಕೊಂಡು ನಂತರ ಏನು ಉಳಿದಿರುತ್ತಲ್ಲ ರಿಮೈಂಡರು, ಅದು 7ಇಂದ ಡಿವೈಡ್ ಆಗುತ್ತೆ ಅಂದರೆ ಕಂಪ್ಲೀಟ್ ಕೊಟ್ಟಿರೋ ನಂಬರು 7ಇಂದ ಡಿವೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡಿವಿಸಿಬಿಲಿಟಿ 8, ಸೊ ಸೇಮ್ ಇದು 4 ಥರನೇ ಬರುತ್ತೆ. ಆದರೆ 4ಅಲ್ಲಿ ಏನು ಮಾಡ್ತೀವಿ, ಲಾಸ್ಟ್ 2 ಡಿಜಿಟ್ಸ್ನ ಮಾತ್ರ ತೊಗೊಳ್ತೀವಿ. ಆದರೆ 8ಅಲ್ಲಿ ಲಾಸ್ಟ್ 3 ಡಿಜಿಟ್ಸ್ನ ತೊಗೋತೀವಿ. ಸೊ ಲಾಸ್ಟ್ 3 ಡಿಜಿಟ್ಸ್ ಏನಿದೆಯಲ್ಲ ಆ ಲಾಸ್ಟ್ 3 ಡಿಜಿಟ್ಸ್ 8ಇಂದ ಡಿವೈಡ್ ಆಯ್ತು ಅಂದರೆ ಕೊಟ್ಟಿರೋ ಕಂಪ್ಲೀಟ್ ನಂಬರ್ ಏನಾಗುತ್ತೆ, 8ಇಂದ ಡಿವೈಡ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಡಿವಿಸಿಬಿಲಿಟಿ ರೂಲ್ ಆಫ್ 9, ಸೊ ರೂಲ್ ಆಫ್ 9 ಇದನ್ನು ಯಾವ ಥರ ಇದೆ ನೋಡಿ, ಜಸ್ಟ್ ಲೈಕ್ 3 ರೂಲ್ ಥರ ಇದೆ. ಸೊ ಸಮ್ ಆಫ್ ಆಲ್ ದ ಡಿಜಿಟ್ಸ್ ಆಫ್ ದ ಗಿವನ್ ನಂಬರ್ ಈಸ್ ಡಿವಿಸಿಬಲ್ ಬೈ 9, ದೆನ್ ದ ನಂಬರ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 9, just like 3 children. And according to divisibility rule of 10, if the number ends with 0, then the given number is also divisible by 10. Clear? Okay? Yes. So that's all for today's class, children. The remaining problems on this exercise, on this divisibility rule, I am going to continue in the next class. So ಈ divisibility rule ಮೇಲೆ ಬೇಸ್ ಆಗಿರೋ ಎಕ್ಸಸೈಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಓನ್ಲಿ 1 ಎಕ್ಸಸೈಸ್ ಲೆಫ್ಟ್, ಆ ಎಕ್ಸಸೈಸ್ ಮುಗಿದ್ರೆ ಲೆಸನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಅದುವರೆಗೂ ನೀವು ಡಿವಿಸಿಬಿಲಿಟಿ ರೂಲ್ನ ಒಂದ್ಸರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಬೇರೆ ಬೇರೆ ನಂಬರ್ ನಿಮಗೆ ಎಲ್ಲೆಲ್ಲಿ ನಂಬರ್ಸ್ ಕಾಣಿಸುತ್ತೆ, ಒಂದು ಲಾರ್ಜರ್ ನಂಬರ್, ಅದೆಲ್ಲದಕ್ಕೂ ಒಂದು ಡಿವಿಸಿಬಿಲಿಟಿ ರೂಲ್ನ ನೀವು ಟ್ರೈ ಮಾಡಬೇಕು. ಓಕೆ, ಎಸ್, ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದ ಟೇಕ್ ಕೇರ್. ಬೈ ಬೈ ಚಿಲ್ಡ್ರನ್.